ಏನು ಮಾತುಕತೆ ಆಯಿತು? ಸಂಧಾನ ಯಶಸ್ವಿ ಆಯಿತು? ನಮ್ಮ MLA ಅವ್ರ ಮನೆ ಚಂದ್ರಪ್ಪ ಅವರು ನಮ್ಮ ಸೀನಿಯರ್, ನಮ್ಮ ನಾಯಕರು, ರಾಜ್ಯ ನಾಯಕರು. ಅವರು ಸುಪುತ್ರನಾಗಿರುವಂಥ ನಮ್ಮ ರಘುಚಂದನ್ ಅವರಿಗೆ ಟಿಕೆಟ್ ಕೇಳಿದರು. ನಿರ್ಧಾರ ಆಗಿದೆ. ಹಾಗಾಗಿ ರಘುಚಂದನ್ ಹತ್ರ, ಅವರ ತಾಯಿಯವ್ರ ಹತ್ರ ಮಾತಾಡಿದ್ದೀವಿ. ಒಂದೆಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಭಾಳ ಒಳ್ಳೆಯ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂಥೇಳಿ ನಮ್ಮ ರಘುಚಂದನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದ್ದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಏನು ಅಂತ ನಾವಿನ್ನೂ ಮಾತುಕತೆಯನ್ನು ಮುಂದುವರಿಸ್ತೇವೆ. ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಾವೇನು ಹೇಳ್ತಿದ್ದೀವಿ ಆ ವಿಷಯ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನು ಅವರು ಬಂದಿಲ್ಲ, ಇನ್ನು ಮಾತುಕತೆಯನ್ನು ಮುಂದುವರಿಸ್ತೀವಿ. ಅವ್ರು ನಮಗೆ ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ, ಮಾತುಕತೆ ಮುಂದುವರಿತಾ ಇದೆ. ಸರ್, ಈಗ 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಹೇಳಿದ್ದಾರೆ, ನಾವು ಮಾತಾಡ್ತೇವೆ. ನಿಮ್ಮ ಜೊತೆಗೆ ಹೇಳಿದ್ರೆ ಸರ್? ನನ್ನ ಹತ್ರ ನಾವು ಮಾತಾಡಿದ್ದೀವಿ. ನಾಮಿನೇಷನ್ ಮಾಡ್ತೀವಿ 3ನೇ ತಾರೀಕು ಅಂತ ಹೇಳಿದ್ದಾರೆ, ನಾವು ಮಾತಾಡ್ತೀವಿ. ಏನು ಮಾತುಕತೆ ಆಯಿತು? ಸಂಧಾನ ಯಶಸ್ವಿ ಆಯಿತು? ನಮ್ಮ MLA ಅವ್ರ ಮನೆ ಚಂದ್ರಪ್ಪ ಅವರು ನಮ್ಮ ಸೀನಿಯರ್, ನಮ್ಮ ನಾಯಕರು, ರಾಜ್ಯ ನಾಯಕರು. ಅವರು ಸುಪುತ್ರನಾಗಿರುವಂಥ ನಮ್ಮ ರಘುಚಂದನ್ ಅವರಿಗೆ ಟಿಕೆಟ್ ಕೇಳಿದರು. ನಿರ್ಧಾರ ಆಗಿದೆ. ಹಾಗಾಗಿ ರಘುಚಂದನ್ ಹತ್ರ, ಅವರ ತಾಯಿಯವ್ರ ಹತ್ರ ಮಾತಾಡಿದ್ದೀವಿ. ಒಂದೆಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಭಾಳ ಒಳ್ಳೆಯ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂಥೇಳಿ ನಮ್ಮ ರಘುಚಂದನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದ್ದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಏನು ಅಂತ ನಾವಿನ್ನೂ ಮಾತುಕತೆಯನ್ನು ಮುಂದುವರಿಸ್ತೇವೆ. ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಾವೇನು ಹೇಳ್ತಿದ್ದೀವಿ ಆ ವಿಷಯಕ್ಕಿನ್ನೂ ಅವರು ಬಂದಿಲ್ಲ, ಇನ್ನು ಮಾತುಕತೆಯನ್ನು ಮುಂದುವರಿಸ್ತೀವಿ. ಅವ್ರು ನಮಗೆ ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ, ಮಾತುಕತೆ ಮುಂದುವರಿತಾ ಇದೆ. ಸರ್, ಈಗ 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಹೇಳಿದ್ದಾರೆ, ನಾವು ಮಾತಾಡ್ತೇವೆ. ನಿಮ್ಮ ಜೊತೆಗೆ ಹೇಳಿದ್ರೆ ಸರ್? ನನ್ನ ಹತ್ರ ನಾವು ಮಾತಾಡಿದ್ದೀವಿ. ನಾಮಿನೇಷನ್ ಮಾಡ್ತೀವಿ 3ನೇ ತಾರೀಕು ಅಂತ ಹೇಳಿದ್ದಾರೆ, ನಾವು ಮಾತಾಡ್ತೀವಿ.